ಎಲ್ರಿಗೂ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದ ಕಂಟೆಂಟು, ಕ್ವಶನ್ಸು, ಆನ್ಸರ್ಸು ಎಲ್ಲನೂ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಟಿಪ್ಸ್ ಅಂತಲೇ ಹೇಳ್ತೀನಿ. ಅದೆಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ಅದೇ ಥರ ಈ ವಿಡಿಯೋದಲ್ಲಿನೂ ನಿಮಗೆ ಗೊತ್ತಿರೋ ಥರ ಇನ್ನಷ್ಟು ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನಗಳಿಂದ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಏನಂತ ನೋಡೋಣ, ಯಾವ ಕಂಟೆಂಟ್ ಬಗ್ಗೆ ಕ್ವಶನ್ಸ್ ಇದೆ ಅಂತ ನೋಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಹಾಗೆ ಆನ್ಸರ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಓಕೆ ಗಾಯ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದೆ ಕ್ವಶನ್ಸ್ ಮತ್ತು ಆನ್ಸರ್ಸ್ ಅಂತ ನೋಡೋಣ. ಲೆಟ್ ಸ್ಟಾರ್ಟ್. ಹಾಗೆ ಈ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ, ಯಾವ ಥರ ಕ್ವಶನ್ಸ್ ಇದೆ, ಯಾವ ಥರ ಟಿಪ್ಸ್ ಇದೆ ಅಂತ ನೀವು ನೋಡಬೇಕಂತಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಫುಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಲ್ಲ ಕ್ಲಿಯರಾಗಿ ತಿಳ್ಕೊಬೇಕು, ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ದಯವಿಟ್ಟು ನೋಡಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ತಬರಿ ಅರಬ್ ಪ್ರವಾಸಿಗ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು? ಮೊದಲನೇ ಪ್ರಶ್ನೆ, ತಬರಿ ಅರಬ್ ಪ್ರವಾಸಿಗ ಯಾವ ರಾಜನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದನು? ಉತ್ತರ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಅವರ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದನು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. ಸೆಕೆಂಡ್ ಕ್ವಶನ್, ಸುಲೇಮಾನ್ ಅರಬ್ ಪ್ರವಾಸಿಗ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು? ಎರಡನೇ ಪ್ರಶ್ನೆ, ಸುಲೇಮಾನ್ ಅರಬ್ ಎಂಬ ಪ್ರವಾಸಿಗ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು? ಉತ್ತರ ಅಮೋಘ ವರ್ಷ ನೃಪತುಂಗ. ಇವರ ಆಸ್ಥಾನಕ್ಕೆ ಸುಲೇಮಾನ್ ಎಂಬ ಪ್ರವಾಸಿಗ ಭೇಟಿಯನ್ನು ನೀಡಿದನು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. ಥರ್ಡ್ ಕ್ವಶನ್, ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಮೂರನೇ ಪ್ರಶ್ನೆ, ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ವೃದ್ಧ ಪಿತಾಮಹ ಎಂದು ದಾದಾಬಾಯಿ ನವರೋಜಿಯವರನ್ನು ಕರೆಯುತ್ತಾರೆ. ಓಕೆನಾ? ಉತ್ತರ ದಾದಾಬಾಯಿ ನವರೋಜಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ನೋಡೋಣ ನೆಕ್ಸ್ಟ್ ಕ್ವಶನ್ ಏನಂತ. ಫೋರ್ತ್ ಕ್ವಶನ್, ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ನಾಲ್ಕನೇ ಪ್ರಶ್ನೆ, ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ಉತ್ತರ ಹುಯಿಲಗೋಳ ನಾರಾಯಣರಾಯರು. ಓಕೆನಾ? ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಹುಯಿಲಗೋಳ ನಾರಾಯಣರಾಯರು. ಓಕೆನಾ?
ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 5th ಕ್ವಶನ್. ಕರ್ನಾಟಕದ ಕುಲಪುರೋಹಿತರು ಯಾರು? 5ನೇ ಪ್ರಶ್ನೆ. ಕರ್ನಾಟಕದ ಕುಲಪುರೋಹಿತರು ಯಾರು? ಉತ್ತರ ಆಲೂರು ವೆಂಕಟರಾಯರು. ಕರ್ನಾಟಕದ ಕುಲ ಪುರೋಹಿತರು ಎಂದು ಗುರುತಿಸಲಾದ ವ್ಯಕ್ತಿ ಆಲೂರು ವೆಂಕಟರಾಯರು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ನೋಡೋಣ ಏನಂತ. 6th ಕ್ವಶನ್. ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ? 6ನೇ ಪ್ರಶ್ನೆ. ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ? ಉತ್ತರ ಶ್ರೀಹರಿಕೋಟ. ಓಕೆನಾ. ಸತೀಶ್ ಧವನ್ ಎಂಬ ಉಪಗ್ರಹದ ಉಡಾವಣೆ ಕೇಂದ್ರ ಶ್ರೀಹರಿಕೋಟ ಎಂಬಲ್ಲಿ ಇದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 7th ಕ್ವಶನ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? 7ನೇ ಪ್ರಶ್ನೆ. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ. ಸೊ ಗೈಸ್, ಇದಕ್ಕೆ ನೀವೇ ಕಮೆಂಟ್ನ ಮಾಡಿ. ಓಕೆನಾ. ಕ್ವಶನ್ ಈಸಿ ಇದೆ ಅಂತ ಅಂದ್ಕೊತೀನಿ. ಸೊ ಕಮೆಂಟ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಆನ್ಸರ್ನ ಹೇಳ್ತೀನಿ. ಓಕೆನಾ. ಕದಂಬ ರಾಜ್ಯದ ರಾಜಧಾನಿ ಯಾವುದು? ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನ್. ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರು? 8ನೇ ಪ್ರಶ್ನೆ. ಪ್ರಪಂಚದ ಪ್ರಪ್ರಥಮ ಅಥವಾ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಯಾರು? ಉತ್ತರ ಸಿರಿಮಾವೋ ಬಂಡಾರ ನಾಯ್ಕೆ. ಇವರು ಪ್ರಪಂಚದ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಪ್ರಧಾನಿ ಮಹಿಳೆ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 9th ಕ್ವಶನ್. ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು? 9ನೇ ಪ್ರಶ್ನೆ. ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು? ಉತ್ತರ ಜಗದೀಶ್ ಚಂದ್ರ ಬೋಸ್. ಇವರು ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತದ ಮೊದಲ ವಿಜ್ಞಾನಿ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 10th ಕ್ವಶನ್. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? 10ನೇ ಪ್ರಶ್ನೆ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಉತ್ತರ ಕಬ್ಬಿಣ. ಓಕೆನಾ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಕಬ್ಬಿಣ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ.
11th ಕ್ವಶನ್, ಭಾರತದ 2ನೇ ರಾಷ್ಟ್ರಪತಿ ಯಾರು? 11ನೇ ಪ್ರಶ್ನೆ, ಭಾರತದ 2ನೇ ರಾಷ್ಟ್ರಪತಿ ಯಾರು? ಸೊ ಇದಕ್ಕೆ ಆನ್ಸರ್ನ ನೀವೇ ಕಮೆಂಟ್ ಮಾಡಿ. ಬಿಕಾಸ್ ಈ ಕ್ವಶನ್ ತುಂಬ ಈಸಿ ಇದೆ, ಆನ್ಸರ್ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಲೆಫ್ಟ್ ಯು. ಸೊ ಆನ್ಸರ್ನ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್, ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ಸ್ಥಳ ಯಾವುದು? 12ನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ಸ್ಥಳ ಯಾವುದು? ಉತ್ತರ ಶಿವನೇರಿ ದುರ್ಗ. ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ಸ್ಥಳ ಶಿವನೇರಿ ದುರ್ಗ ಎಂಬುವಂಥದ್ದು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 13th ಕ್ವಶನ್, ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ವರ್ಷ ಯಾವುದು? 13ನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ವರ್ಷ ಯಾವುದು? ಉತ್ತರ 1627. ಛತ್ರಪತಿ ಶಿವಾಜಿ ಮಹಾರಾಜರ ಜನನವಾದ ವರ್ಷ 1627. ಓಕೆನಾ? 1627ರಲ್ಲಿ ಇವರ ಜನನವಾಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 14th ಕ್ವಶನ್, ಛತ್ರಪತಿ ಶಿವಾಜಿ ಮಹಾರಾಜರ ಕಿರೀಟಧಾರಣೆಯಾದ ವರ್ಷ ಯಾವುದು? 14ನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ಕಿರೀಟಧಾರಣೆಯಾದ ವರ್ಷ ಯಾವುದು? ಉತ್ತರ 1674. ಛತ್ರಪತಿ ಶಿವಾಜಿ ಮಹಾರಾಜರ ಕಿರೀಟಧಾರಣೆಯಾದ ವರ್ಷ 1674. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 15th ಕ್ವಶನ್, ಛತ್ರಪತಿ ಶಿವಾಜಿ ಮಹಾರಾಜರ ಮರಣವಾದ ವರ್ಷ ಯಾವುದು? 15ನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ಮರಣವಾದ ವರ್ಷ ಯಾವುದು? ಉತ್ತರ 1680. 1680ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮರಣವಾಯಿತು. ಓಕೆನಾ? ಸೊ ಇಷ್ಟೇ ಗೈಸ್ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೀಗಿತ್ತು. ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಎಲ್ಲ ನೋಡಿದ್ರ ಅಂತ ಅಂದ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಯಾರಿಗಾದರೂ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನಾದ್ರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ನ ಹೇಳ್ತೀನಿ. ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿರುವಂಥ ಕ್ವಶನ್ಸ್ಗೆ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂದರೆ ಕೇಳಿ, ಅದಕ್ಕೆ ಆನ್ಸರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಮಾಹಿತಿ ಬೇಕು, ಯಾವ ಮಾಹಿತಿ ಬಗ್ಗೆ ಕ್ವಶನ್ಸ್ ಬೇಕು ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು
ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟೇ ಗಾಯ್ಸ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.